ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಉತ್ತರ ಕರ್ನಾಟಕ ಸ್ಪೆಷಲ್ ಜುಣ್ಕ ಮಾಡೋದು ಹೇಳ್ಕೊಡ್ತೇನೆ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು 2-3 ಸ್ಪೂನ್ ಕಡಲೆ ಹಿಟ್ಟು, ಸಣ್ಣದಾಗಿ ಹೆಚ್ಕೊಂಡಿರೋ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಒಂದು ಚಿಕ್ಕ ಬಟ್ಲು ಪಾಲಕ್. ನೀವು ಪಾಲಕ್ ಬೇಕಾದ್ರೆ ಪಾಲಕ್ಕು, ಮೆಂತೆ ಬೇಕಾದ್ರೆ ಮೆಂತೆ, ಸಬ್ಬಸಿಗೆ ಬೇಕಾದರೆ ಹಾಕೋಬೋದು, ಸ್ಕಿಪ್ಪು ಮಾಡ್ಬೋದು. ನಿಮಗೆ ಸೊಪ್ಪು ಅದು ಇಷ್ಟ ಇಲ್ಲ ಅಂದರೆ. ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಜೀರಿಗೆ, ಅರಿಶಿಣ ಪುಡಿ, ಸಾಸಿವೆ, ಚಿಕ್ಕದಾಗಿ ಹೆಚ್ಕೊಂಡಿರೋ ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಇಂಗು. ಒಂದು ಬೌಲಲ್ಲಿ 2-3 ಸ್ಪೂನ್ ಬೇಸನ್ ತೊಗೊಂಡಿರ್ತೀವಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕಿ ನೀಟಾಗಿ ಗಂಟಿಲ್ಲದೆ ಕಲಿಸ್ಕೋಬೇಕು. ಹಾಗೆ ಬೇಕಾದ್ರೆ ಒಗ್ಗರಣೆಯಲ್ಲೇ ಹಾಕಿ ಮಾಡ್ಬೋದು, ಬಟ್ ಒಂದೊಂದ್ಸರಿ ಗಂಟು ಆದಂಗೆ ಆಗಿಬಿಡುತ್ತೆ. ಅದಕ್ಕೆ ನೀರು ಹಾಕಿ ಕಲಿಸ್ಕೊಂಡು ಇಟ್ಕೊಂಡ್ಬಿಟ್ರೆ ಏನೂ ಆಗಲ್ಲ. ನೀಟಾಗಿ ಗಂಟು ಹಾಕಿ ಒಂದು 2 ನಿಮಿಷ ಕಲಿಸ್ಕೊಂಬಿಡಿ. ಆ ಗಂಟೆಲ್ಲ ಹೋಗಿ ನೀಟಾಗಿ ಸ್ವಲ್ಪ ನೆಂದ ಮೇಲೆ ನೀಟಾಗಿ ಬ್ಯಾಟರ್ ಟೈಪ್ ಆಗುತ್ತೆ ಇದು. ಈಗ ಪ್ಯಾನ್ ತೊಗೊರಿ. ಒಂದು ಪ್ಯಾನ್ ತೊಗೊಂಡ್ಮೇಲೆ ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊರಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕಿ ಸ್ವಲ್ಪ ಸಾಸಿವೆ ಇದಾಗೋ ತನಕ ಸಿಡಿಯೋ ತನಕ ಸ್ವಲ್ಪ ವೇಟ್ ಮಾಡಿ. ನೋಡಿ, ಈಗ ಸಾಸಿವೆ ಸಿಡಿತಾ ಇದ್ದೀವಿ. ಸ್ವಲ್ಪ ಇದಕ್ಕೆ ಹಿಂಗೆ ಹಾಕಬೇಕು. ಹಿಂಗೆ ಹಾಕಿ ಸಣ್ಣದಾಗಿ ಹೆಚ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ, ಸಣ್ಣದಾಗಿ ಹೆಚ್ಕೊಂಡಿರೋ ಬೆಳ್ಳುಳ್ಳಿ, ಕರಿಬೇವು ಹಾಕಿ ನೀಟಾಗಿ ಫ್ರೈ ಮಾಡ್ತಾರೆ. ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಬೆಂದ ಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಬೇಕು, ಹಸಿ ವಾಸನೆ ಹೋಗ್ಬೇಕು. ಅದು ಬೆಳ್ಳುಳ್ಳಿ ಸ್ವಲ್ಪ ನೀಟಾಗಿ ಸ್ವಲ್ಪ ಫ್ರೈ ಆಗಿ ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ಒಂದು ಚಿಕ್ಕದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಹಾಕಿ ಒಂದು ಸ್ವಲ್ಪ ಕಂದು ಬಣ್ಣ ಬರೋ ತನಕ ಬೆನ್ಸ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ. ನೋಡಿ, ಉಳ್ಳಾಗಡ್ಡಿ ಎಲ್ಲ ನೀಟಾಗಿ ಚೆನ್ನಾಗಿ ಬೆಂದಮೇಲೆ ಇದಕ್ಕೆ ಒಂದು ಚಿಕ್ಕದಾಗಿ ಹೆಚ್ಕೊಂಡಿರೋ ಪಾಲಕ್ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಪಾಲಕ್ ಹಾಕ್ಕೋಬೋದು, ಬೇಡಾದರೂ ಸ್ಕಿಪ್ ಮಾಡ್ಕೋಬೋದು. ನಾನು ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಹಾಕ್ತಾಯಿದ್ದೀನಿ. ಸ್ವಲ್ಪ ಪಾಲಕ್ ಬೆನೆಯೋ ತನಕ ಫ್ರೈ ಮಾಡ್ಕೊರಿ. ನೋಡಿ, ಪಾಲಕ್ ನೀಟಾಗಿ ಬೆಂದಮೇಲೆ ಇದಕ್ಕೆ ನೀರು ಹಾಕಿ, ತಣ್ಣೀರೇ ಹಾಕಿ ನೋಡಿ ಹಾಕ್ಕೊರಿ. ನೀರು ಎಷ್ಟು ಬೇಕು ಅಷ್ಟು, ತುಂಬಾ ಗಟ್ಟಿ ಆಗಬಾರ್ದು, ತುಂಬಾ ನೀರು ಆಗಬಾರ್ದು, ಮೀಡಿಯಮ್ ಇರಬೇಕು. ನೋಡಿ, ಹಾಕ್ಕೊಂಡು ಫ್ಲೇಮ್ ಜೋರು ಮಾಡಿ ಸ್ವಲ್ಪ ಕುದಿ ಬರೋ ತನಕ ವೇಟ್ ಮಾಡಿ. ಈ ಕಡೆ ನಾನು ಬ್ಯಾಟರ್ನ ನೋಡಿ, ಒಂದು 2-3 ಸ್ಪೂನ್ ಬ್ಯಾಟರ್ನ ನೀರಲ್ಲಿ ಹಾಕಿ ಒಂದು 2 ನಿಮಿಷ ಬಿಟ್ಟ ಮೇಲೆ ಎಲ್ಲೆಲ್ಲಿ ಒಂದು ಗಂಟೆ ಇಲ್ದಂಗೆ ನೀಟಾಗಿ ಬ್ಯಾಟರ್ ಮಾಡ್ಕೊಂಡಿದ್ದೀನಿ. ನೋಡಿ, ಯಾಕಂದರೆ ಗಂಟು ಇತ್ತಂದರೆ ಅದು ಆ ನೀರಲ್ಲಿ ಹಾಕೋ ಪ್ಯಾನಲ್ಲಿ ಸ್ವಲ್ಪ ನೀರು ಕುದೀತಾ ಇರೋಷ್ಟೊತ್ತಿಗೆ ನಾನು ನೋಡ್ರಿ ಬ್ಯಾಟರ್ ಒಂದು 2 ನಿಮಿಷದ ಕಾಲ ನೀಟಾಗಿ ಇದನ್ನು ನೀರು ಹಾಕಿಟ್ಮೇಲೆ ಒಂದು ಗಂಟೆ ಇಲ್ದಂಗೆ ಕಲಿಸ್ಕೋಬೇಕು. ಯಾಕಂದರೆ ಗಂಟು ಇತ್ತಂದರೆ ಅದ್ರಲ್ಲಿ ಹಾಕೋ ಮುಂದೆ ಗಂಟು ಬಂದುಬಿಡುತ್ತೆ. ನೀಟಾಗಿ ಕಲಿಸ್ಕೊಂಬಿಡಿ. ನೋಡಿ, ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಇದಕ್ಕೆ ನಾವು ಕಲಸಿಟ್ಕೊಂಡು ಅಂತ ಬೇಸನ್ ಇದಿರುತ್ತಲ್ಲ, ಬ್ಯಾಟರ್ ತೊಗೊಂಡು ಇದಕ್ಕೆ ಹಾಕಬೇಕು. ಹಾಕಿ ನಿಧಾನಕ್ಕೆ ಹಾಕಿ ಅದನ್ನು ಕೈ ಬಿಡದೆ ಒಂದು 2-3 ನಿಮಿಷದ ಕಾಲ ಕಲಿಸ್ಬೇಕು. ಇಲ್ಲದ್ರೆ ಗಂಟು ಆಗಿಬಿಡುತ್ತೆ. ಫ್ಲೇಮ್ ಲೋ ಮಾಡ್ಕೊಂಬಿಡಿ. ಇದನ್ನು ಒಂದು 2-3 ನಿಮಿಷ ಕಾಲ ಕೈ ಬಿಡ್ದೇ ಅದು ಸ್ವಲ್ಪ ಗಟ್ಟಿ ಆಗೋ ತನಕ ಕಲಸಿ. 2-3 ನಿಮಿಷದ ಕಾಲ ನಾವು ಸ್ವಲ್ಪ ಕೈ ಆಡಿಸ್ತಿದ್ರೆ ಕೈ ಬಿಡಲಾಗೆ ಗಟ್ಟಿ ಆಗಿಬಿಡುತ್ತೆ ಒಂದು 2 ನಿಮಿಷ ಆದಮೇಲೆ. ಇದು ಗಟ್ಟಿ ಆದಮೇಲೆ ಒಂದು ಸ್ವಲ್ಪ ಮುಚ್ಚಿ ಒಂದು 3-4 ನಿಮಿಷದ ಕಾಲ ಚೆನ್ನಾಗಿ ಸ್ಲೋ ಫ್ಲೇಮಲ್ಲಿ ಇದನ್ನು ಕುದಿಯೋಕೆ ಬಿಡಬೇಕು. ಯಾಕಂದರೆ ಇದರ ಬೇಸನ್ ಹಿಟ್ಟು ಹಸಿ ವಾಸನೆ ಹೋಗಬೇಕು. ಹಸಿ ವಾಸನೆ ಹೋಗೋ ತನಕ ಒಂದು 2-3 ನಿಮಿಷದ ಕಾಲ ಚೆನ್ನಾಗಿ ಸ್ವಲ್ಪ ಮುಚ್ಚಿ ಲೋ ಫ್ಲೇಮಲ್ಲಿ ಅದನ್ನು ಕುದಿಸ್ಕೊರಿ. 3-4 ನಿಮಿಷದ ಕಾಲ ಚೆನ್ನಾಗಿ ಸ್ವಲ್ಪ ಮುಚ್ಚಿ ಲೋ ಫ್ಲೇಮಲ್ಲಿ ಅದನ್ನು ಚೆನ್ನಾಗಿ ಕುದಿಸ್ಕೊರಿ. ನೋಡಿ,
ಚೆನ್ನಾಗಿ ಕುದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲನೂ ಹಸಿ ವಾಸನೆ ಹೋಗಿ ಸ್ವಲ್ಪ ಮೇಲೆ ಎಣ್ಣೆ ಕಾಣಿಸುತ್ತೆ. ಈ ಸ್ಟೆಪ್ನ ಮಾತ್ರ ಸ್ಕಿಪ್ ಮಾಡಬೇಡಿ, ಯಾಕಂದರೆ ಹಸಿ ವಾಸನೆ ಹೋಗಿದ್ರೆ ಪಲ್ಯ ಅಷ್ಟು ರುಚಿ ಆಗೋಲ್ಲ. ಒಂದು 3 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಎಲ್ಲ ಹಸಿ ವಾಸನೆ ಹೋಗಿ ಬಿಸಿ ಬಿಸಿ ಜುಣಕ ರೆಡಿ ಆಗುತ್ತೆ. ಇದಕ್ಕೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಡಿ. ನಾವು ಬ್ಯಾಟರ್ನ ನೀರಲ್ಲಿ ಕಲಿಸ್ಕೊಂಡಿರೋದಕ್ಕೆ ನೋಡಿ ಎಲ್ಲಿ ಗಂಟಾಗಿಲ್ಲ, ಏನಿಲ್ಲ, ನೀಟಾಗಿ ಬಂದಿದೆ ಜುಣಕ ನೋಡಿ. ಈ ಹದಕ್ಕಿರ್ಬೇಕು ನೋಡಿ. ತುಂಬಾ ಗಟ್ಟಿ ಮಾಡ್ಕೋಬೇಡಿ, ತುಂಬಾ ತೆಳು ಮಾಡ್ಕೋಬೇಡಿ, ಸ್ವಲ್ಪ ಮೀಡಿಯಮಲ್ಲಿರಲಿ. ಇದು ಈಗ ಇದು ನೋಡಿ ಬಿಸಿ ಬಿಸಿ ಅನ್ನಕ್ಕಾಗಲಿ ಚಪಾತಿಗಾಗಲಿ ಹೇಳಿ ಮಾಡ್ದಿಂದ ಕಾಂಬಿನೇಷನ್. ಯಾವಾಗ ಮನೇಲಿ ತರಕಾರಿ ಇಲ್ಲ ಏನು ಮಾಡಬೇಕಪ್ಪ ಅಂದಾಗ ಒಂದ್ಸರಿ ಈಗ ಟ್ರೈ ಮಾಡ್ಕೊಂಡು ನೋಡಿ. ಒಂದ್ಸರಿ ನೀವು ತಿಂದಮೇಲೆ ಇನ್ಸು ತಿನ್ನಬೇಕಂತ ಅನ್ಸುತ್ತೆ, ಅಷ್ಟು ರುಚಿಯಾಗಿರುತ್ತೆ ಇದು ನೋಡಿ. ಬಿಸಿ ಬಿಸಿ ಜುಣಕ ರೆಡಿಯಾಗಿದೆ. ಬಿಸಿ ಚಪಾತಿಗೆ ಈ ಜುಣಕ ಸರ್ವ್ ಮಾಡಿಕೊಂಡು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಡಿ. ತಿನ್ನೋಕೆ ಭಾಳ ರುಚಿಯಾಗಿರುತ್ತೆ. ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ.